ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೇಳ್ತಾ ಇರ್ತಾರೆ, ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಡಿ.ಕೆ.ಶಿ ಅವರೇ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರಲ್ಲಿ ಬ್ಯಾಗ್ ಹಿಡಿದು ವ್ಯಾಪಾರ ಮಾಡಂಗಿಲ್ವಾ? ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಜನರಿಗೆ ಇದೆಂತ ತೊಂದರೆ? ಬಡ ವ್ಯಾಪಾರಿ ಪರ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಂತಿದೆ ನೋಡಿ. ತನ್ನ ಪಾಡಿಗೆ ತಾನು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ಎಲ್ಲೂ ಕೂಡ ಕೂರದೆ ಬ್ಯಾಗ್ ಅನ್ನ ಹಿಡಿದುಕೊಂಡು ವ್ಯಾಪಾರ ಮಾಡ್ತಾ ಇದ್ದಂಥವರ ಮೇಲೆ ಬಿಬಿಎಂಪಿ ಮಾರ್ಷಲ್ಗಳು ದರ್ಪ ಮೆರೆದಿದ್ದಾರೆ. ಬ್ಯಾಗ್ ಮಾರ್ತಾ ಇದ್ದಂತಹ ವೃದ್ಧನ ಮೇಲೆ ಮಾರ್ಷಲ್ಗಳು ದರ್ಪ ಮೆರೆದಿರುವಂಥದ್ದು. ವೃದ್ಧನ ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದೆ. ನಾನು ಹೊಟ್ಟೆಪಾಡಿಗಾಗಿ ರಸ್ತೆ ಬದಿ ವ್ಯಾಪಾರವನ್ನ ಮಾಡ್ತೇನೆ, ಬ್ಯಾಗ್ ಹಿಡಿದು ವ್ಯಾಪಾರ ಮಾಡ್ತಾ ಇದ್ರು, ಮಾರ್ಷಲ್ಸ್ಗಳು ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಖಾತಿಮ್. ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರ ತೊಂದರೆ ಕೊಡ್ತಾ ಇದೆಯಾ? ಬಿಬಿಎಂಪಿ ಮಾರ್ಷಲ್ಗಳು ಕಿರುಕುಳ ಕೊಡ್ತಾ ಇದ್ದಾರಾ? ಒಂದು ಇತ್ತೀಚೆಗೆ ಟ್ರೆಂಡಿಂಗ್ ಆಗಿದೆ. ಜಯನಗರದಲ್ಲಿ ಹಿರಿಯ ವಯಸ್ಸಿನ ವ್ಯಕ್ತಿಯೊಬ್ಬರು ಬ್ಯಾಗನ್ನು ಮಾರಾಟ ಮಾಡಬೇಕಾದ್ರೆ ಇಲ್ಯಾಕೆ ಮಾರಾಟವನ್ನು ಮಾಡ್ತಾ ಇದ್ದೀರಾ, ಇಲ್ಲಿ ಮಾಡಂಗಿಲ್ಲ ಅಂತ ಹೇಳಿ ಮಾರ್ಷಲ್ ಒಬ್ಬರು ಅವರ ಬ್ಯಾಗ್ಗಳನ್ನು ಕಸಿಯೋದಕ್ಕೆ ಮುಂದಾಗ್ತಾರೆ. ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ವಿಡಿಯೋನ ಹರಿಬಿಡಲಾಗುತ್ತೆ. ಸಾಕಷ್ಟು ಮಂದಿಯಿಂದ ಅದಕ್ಕೆ ಸಪೋರ್ಟ್ ಕೂಡ ಸಿಗುತ್ತೆ. ಈ ವಯಸ್ಸಿನಲ್ಲೂ ಕೂಡ ಅವರು ವ್ಯಾಪಾರವನ್ನ ಮಾಡ್ತಿದ್ದಾರೆ, ಅವರಿಗೆ ಯಾಕೆ ಕಿರುಕುಳನ್ನ ಕೊಡ್ತಾ ಇದ್ದಾರೆ ಅಂತ ಆ ವ್ಯಕ್ತಿ ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ, ಏನಾಯ್ತು ಆ ಘಟನೆ ಅಂತ ಹೇಳಿ. ಈ ಘಟನೆ ಯಾವತ್ತಾಯ್ತು, ಏನಾಯ್ತು? ಸಾಟರ್ಡೆ ಆಯ್ತಮ್ಮ, ಈವ್ನಿಂಗ್ 6:30 7 o'clock. ಏನಾಯ್ತು? ಅದೇ ನಾನು ಬ್ಯಾಗ್ ತರ್ತಿದ್ದೆ ಹೊರಗಡೆ. ಅವರು ಹೇಳ್ಕೊತಾ ಇದ್ರು ಮಾರ್ಸಲ್ ಇಲ್ಲ ರೀ, ನಾನು ಹೊರಗಡೆ ಹೋಗ್ತಿದ್ದೀನಿ, ಗೋಡನಿಂದ ತೊಗೊಂಡು ಹೊರಗಡೆ ಹೋಗ್ತಿದ್ದೀನಿ, ನಿಂತು ಮಾರಿಲ್ಲ. ಅವರು ಲೇಡೀಸ್ ಯಾರು ಪಾಪರ 4-5 ಮಂದಿ ಇಲ್ಲ ಹಸ್ಬೆಂಡ್ರು ಇಲ್ಲಿಂಗೆ ಹೋದ್ರು. ಅವರು ಮತ್ತು ಯಾಕೆ ಕಸ್ಕೊಂತಿದ್ದಾರೆ ಅಂತ ಅಷ್ಟರಲ್ಲಿ ನಾಗರಾಜ್ ಯಾರು ಫೋಟೋಗ್ರಾಫ್ ಅಂತ ನನಗೆ ಗೊತ್ತಿಲ್ಲ. ಅದು ಅವ್ರು ತೊಗೊಂಡು ಯಾಕೆ ಕಳ್ಕೊಂತಿದ್ದೆ ಹಸ್ಬೆಂಡ್ರು ಬ್ಯಾಗ್ ಬಿಟ್ಬಿಡು ಅಂತ ಹೇಳಿದ್ರು. ಅವರು ಹೇಳಿದ್ರೆ ಏನು ಕಳ್ತನ ಮಾಡೋಣ, ಅವ್ನು ಹಿಂಗೆ ಕಳ್ಕೊಂತಿದ್ದಾರೆ, ಬ್ಯಾಗ್ ಹರಿದ್ರೆ ಯಾರು ಕೊಡ್ತಾರ ಬಿಡ್ರಿ ಅಂತ ನಿಮಗೆ ಎದಕ್ಕೆ ಬೇಕಂತ ಅವರಿಗೆ ಎದುರಿಸಿದ್ರು. ಅವರು ಮಾರ್ಷಲ್ ಏನಕ್ಕೆ ತೊಂದರೆ ಪಡಿಸಿದ್ರು? ನೀವೇನು ಅಂಗಡಿ ಇಟ್ಕೊಂಡಿಲ್ಲ, ಸೈಡಲ್ಲಿ ಯಾರಿಗೂ ಏನು ತೊಂದರೆ ಕೊಡ್ತಿಲ್ಲ? ಇಲ್ಲ ಏನೂ ಇಲ್ಲ. ಅದೇ ಅವ್ರು ಹೇಳಿದ್ರೆ ನಿಮಗೆ ಎದಕ್ಕೆ ಬೇಕಂತ ಅವ್ರು ಹೇಳಿದರು. ಮತ್ತು ನನ್ನ ಮಗ ಕೂಡ ಬಂದು ಹೇಳಲಿಲ್ಲ, ಯಾರು ಹೊರಗಡೆ ಹೋಗ್ತಾರೆ ಒಂದತ್ತಿರ್ತಾರಲ್ಲ, ಇಲ್ಲ ಹೊರಗಡೆ ಹೋಗ್ತಾಯಿದ್ದಾರೆ ಅಂತ ಹೇಳಿದ್ರು. ಅವರಿಗೆ ನಿಮಗೆ ಎದಕ್ಕೆ ಬೇಕದು ಅಂತ ಮಾತಾಡೋ ಒಬ್ಬರು ಇದು ಹೇಳಿದ್ರು. ಒಬ್ಬರು ಇನ್ನೊಬ್ಬ ಇದ್ದಾನ ಕುಮಾರಸ್ವಾಮಿ ಅವರು ಪಾಪ ಬಿಡ್ತಾ ಇರ್ತಾರೆ, ಹೊರಗಡೆ ಅಂದರೆ ಹೊರಗಡೆ ಹೋಗ್ರಿ ಯಜಮಾನ ಅಂತ. ಇನ್ನೊಬ್ಬ ಯಾರಂದ್ರೆ ಕೈಯಲ್ಲಿ ಕಸ್ಕೊತ ಇದ್ದಾರೆ. ನಾನು ಕಸ್ಕೊಳಕ್ಕೆ ಯಾಕೆ ಕಸ್ಕೊತಿದ್ದೀರಿ, ಏನು ಮಾಡಿದ್ದೀನಿ ಅಂತ ಅವ್ರು ನಾಗರಾಜ ಕಳ್ತನ ಹಂಗೆ ಮಾಡ್ತಿದ್ದಾರಲ್ಲ. ಅವರಿಗೆ ಹಸ್ಬೆಂಡ್ರು ಕೈಯಲ್ಲಿ ನಿಂತು ಹೊರಗಡೆ ಹೋಗ್ತಾಯಿದ್ದಾರೆ ಅವ್ರು ಅಷ್ಟೇ. ನಾನು ಹೇಳ್ತಿದ್ದೀನಿ ಗೋಡನಿಂದ ತೊಗೊಂಡು ಹೊರಗಡೆ ಹೋಗ್ತಿದ್ದೀನಿ, ನಿಂತು ಮಾರಿಲ್ಲ. ಅವ್ರು ತೆಳಗಡೆ ಹಾಕಿಲ್ಲ, ನಾನು ಹೇಳಿದ್ರೆ ಕೇಳೇ ಇಲ್ಲ. ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಈ ಥರದ್ದು ಯಾವತ್ತಾದ್ರೂ ನಿಮಗೆ ಆಗಿದೆಯಾ ಈ ಥರ ಅನುಭವ ಅಂತ? ಇಲ್ಲಮ್ಮ, ಇದು ಫಸ್ಟ್ ಟೈಮು. ಅವಾಗ ಸ್ವಲ್ಪ ಮಾರ್ಸಲ್ ಹೇಳ್ತಿದ್ರು, ಬಿಟ್ಬಿಡ್ತಾರೆ ಪಾಪ, ಏನು ಮಾಡ್ತಾಯಿದ್ದಾರೆ, ಹೊರಗಡೆ ಹೋಗ್ರಿ ಅಂತಿದ್ರು. ಆಯ್ತು ರೀ ಅಂತಿದ್ದೆ. ಈಗ ನೀವು ಇರೋಬ್ಬರು ಇರ್ತಾರಲ್ಲ, ಯಾರೋ ಒಬ್ರು ತಲೆ ಹೇಳ್ತಾರು ಅಂತ ಹೇಳ್ಕೊಂತ ಇದ್ದಾನ ಅಷ್ಟೇ. ಬ್ಯಾಗನ್ನು ಒತ್ತಾಯ ಪೂರ್ವಕವಾಗಿ ಅದನ್ನು ಕಸ್ಕೊಳ್ಳುವಂತಹ ಯಾವ ಅಧಿಕಾರವನ್ನು ಕೂಡ ಮಾರ್ಷಲ್ಗಳಿಗೆ ಬಿಬಿಎಂಪಿಯವರು ಕೊಟ್ಟಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕಮಿಷನರ್ ಅವರು ಇದರ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನು ತಗೊಳ್ತಾರೆ, ಇದರ ಫಾಲೋ ಅಪ್ ಅನ್ನು ರಿಪಬ್ಲಿಕ್ ಕನ್ನಡ ಮಾಡೇ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ.